ಬಂದಾಗ ತಲೆ ತಗ್ಗಿಸಿ ನಿಂತರೆ ಸಾಧ್ಯವಾಗೋದಿಲ್ಲ. ನಾನು 3-4 ಸಂಗತಿಗಳನ್ನು ನಿಮ್ ಜೊತೆ ಹಂಚಿಕೊಳ್ತೀನಿ. ನಮ್ಮ ಜೊತೆ ಕಂಪೇರ್ ಮಾಡಬಲ್ಲಂತ ಜಗತ್ತಿನ ಯಾವ ಮತ ಪಂಥವೂ ಇಲ್ಲ. ನಾನು ಬಹಳ ಧೈರ್ಯದಿಂದ ಹೇಳ್ತಿದ್ದೀನಿ ಮಾತನ್ನ. ಹಿಂದೂ ಧರ್ಮದ ಜೊತೆಗೆ ಸಮಾನವಾಗಿ ತುಲನೆ ಮಾಡಬಲ್ಲಂತ ಇನ್ನೊಂದು ಮತ ಪಂಥವನ್ನ ತೋರಿಸಿ ಅಂದ್ರೆ ಯಾರೂ ಇಲ್ಲ ರೀ. ಯಾಕೆ ಅಂತ ಹೇಳ್ತೀನಿ ನಾನು. ನಾವು ಹಿಂದೂಗಳು ವಿಶ್ವವಿದ್ಯಾಲಯಗಳ ಮೇಲೆ ವಿಶ್ವವಿದ್ಯಾಲಯ ಕಟ್ಟಿದ್ವಿ. ನಲಂದ, ತಕ್ಷಶಿಲಾ, ವಿಕ್ರಮಶಿಲಾ, ಎಷ್ಟು ವಿಶ್ವವಿದ್ಯಾಲಯಗಳು. ಈ ವಿಶ್ವವಿದ್ಯಾಲಯಕ್ಕೆ ಜಗತ್ತಿನ 100 ದೇಶಗಳಿಂದ ಜನ ಅಧ್ಯಯನಕ್ಕೆ ಅಂತ ಬರ್ತಿದ್ರು ಅಂತ ಇತಿಹಾಸ ಹೇಳುತ್ತೆ. ಆದ್ರೆ ನಮ್ಮೆದುರಿಗೆ ಮಾತನಾಡುವ ಜನ ಏನ್ ಮಾಡಿದ್ರು ಗೊತ್ತಾ? ವಿಶ್ವವಿದ್ಯಾಲಯ ಕಟ್ಟೋ ಯೋಗ್ಯತೆ ಇರಲಿ, ಅದ್ರಲ್ಲಿ ಓದುವ ಯೋಗ್ಯತೆ ಇರಲಿಲ್ಲ ಅವರಿಗೆ. ಉಲ್ಟಾ ನಾಶ ಮಾಡಿ ಹೋದ್ರು. ಭಕ್ತಿಯಾರ್ ಖಿಲ್ಜಿ ನಾವು ಕಟ್ಟಿದ ನಲಂದ ವಿಶ್ವವಿದ್ಯಾಲಯದ ಮೇಲೆ ಆಕ್ರಮಣ ಮಾಡಿ ಆ ನಲಂದ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದವರನ್ನ ಹಿಡಿದು ಕೊಂದಾಕ್ದ. ಅಲ್ಲಿನ ಲೈಬ್ರರಿಗೆ ಬೆಂಕಿ ಹಚ್ಚಿದ. ಇತಿಹಾಸ ಕಥನಕಾರರು ಹೇಳ್ತಾರೆ 3 ತಿಂಗಳಿಗೂ ಹೆಚ್ಚು ಕಾಲ ಲೈಬ್ರರಿ ಧಗನೆ ಉರಿತಾ ಇತ್ತು. ಅಂತ ದೊಡ್ಡ ಲೈಬ್ರರಿಗೆ ಬೆಂಕಿ ಹಚ್ಚಿದ ಅಂತ. ನಾವು ವಿಶ್ವವಿದ್ಯಾಲಯ ಕಟ್ಟುವವರು, ಅದಕ್ಕೆ ಬೆಂಕಿ ಹಚ್ಚುವವರು ಇವರು ನಮಗೆ ಸಮಾನರ? ಇದು ಅವತ್ತಿನ ಕಥೆ ಅಂತ ಭಾವಿಸಬೇಡಿ. ಇವತ್ತಿಗೂ ಕೂಡ ಇತ್ತೀಚೆಗೆ ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಒಂದು ಮಾತು ಹೇಳಿದ್ರು. ಅಫ್ಘಾನಿಸ್ತಾನದವರು ಯಾರಾದ್ರೂ ಈ ನಡುವೆ ಇದ್ರೆ, ಮುಸಲ್ಮಾನರು ಕೂತಿದ್ರೆ ಕೇಳಿಸ್ಕೊಳ್ಳಿ. ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಏನ್ ಹೇಳಿದ್ರು ಗೊತ್ತಾ? ನಾವು ಭಾರತವನ್ನ ಪ್ರೀತಿಸದೇ ಇರೋದು ಹೇಗೆ ಸಾಧ್ಯ? ಭಾರತೀಯರು ನಮಗೆ ಆಂಬ್ಯುಲೆನ್ಸ್ ಗಳನ್ನು ಕೊಡ್ತಾರೆ, ಪಾಕಿಸ್ತಾನದವರು ಈ ಆಂಬ್ಯುಲೆನ್ಸ್ ಗಳನ್ನ ನಾಶ ಮಾಡ್ತಾರೆ. ಅದಕ್ಕೆ ನಮಗೆ ಪಾಕಿಸ್ತಾನ ಕಂಡ್ರೆ ವಿರೋಧ, ಭಾರತವನ್ನ ಕಂಡ್ರೆ ಪ್ರೀತಿ ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳೋದು. ನನ್ನ ಹಿಂದೂ ಧರ್ಮ ಜೊತೆ ಕಂಪೇರ್ ಮಾಡ್ತೀರಾ ಇವ್ರನ್ನ? ಮಿತ್ರ, ಹಿಂದೂ ಧರ್ಮ ಏನು ಕೊಡ್ತು ಜಗತ್ತಿಗೆ? ಉಪನಿಷತ್ತುಗಳನ್ನು ಕೊಡ್ತು. ಯಾವ ಉಪನಿಷತ್ತು? ಬ್ರಹ್ಮನನ್ನ ಅರಸೋದಕ್ಕೆ ಬೇಕಾಗಿರುವಂತ ಶ್ರೇಷ್ಠ ಮಾರ್ಗವನ್ನ ಹೇಳುವಂತ ಉಪನಿಷತ್ತು. ಜಗತ್ತಿನ ಶ್ರೇಷ್ಠ ಜ್ಞಾನಿಗಳೆಲ್ಲ ಭಾರತದ ಈ ಉಪನಿಷತ್ತಿಗೆ ನತಮಸ್ತಕರಾದರು. ಒಂದಾದ್ರೂ ಉಪನಿಷತ್ತಿನಲ್ಲಿ ಯಾರು ಶಿವನನ್ನ ಒಪ್ಪೋದಿಲ್ವೋ ಅವರನ್ನ ಕೊಂದು ಬಿಡಿ ಅಂತ ಹೇಳೋದನ್ನು ಕೇಳಿದ್ದೀರೇನು? ಯಾವ್ದಾದ್ರೂ ಒಂದು ಉಪನಿಷತ್ತಿನಲ್ಲಿ ಯಾರು ರಾಮನನ್ನ ಒಪ್ಪೋದಿಲ್ವೋ ಅವನನ್ನು ಕೊಂದು ಬಿಡಿ ಅಂತ ಹೇಳೋದನ್ನು ಕೇಳಿದ್ದೀರೇನು? ಮಿತ್ರೆ, ಜಗತ್ತಿಗೆ ಶ್ರೇಷ್ಠ ಸಂದೇಶವನ್ನ ಕೊಟ್ಟವರು ನಾವು. ಆದ್ರೆ ಇನ್ನೂ ಕೆಲವು ಮತಗಳಿವೆ. ಯಾರು ನನ್ನ ದೇವರನ್ನ ಒಪ್ಪೋದಿಲ್ವೋ ಅವರ ತಲೆಯನ್ನ ಕಡೀರಿ ಅಂತ ಹೇಳುವಂತ ಅನೇಕ ಮತಗ್ರಂಥಗಳು ಜಗತ್ತಿನ ಅನೇಕ ಕಡೆ ಹುಟ್ಟಿವೆ. ಆದ್ರೆ ಹಿಂದೂ ಧರ್ಮ ಒಂದೇ, ಎಲ್ಲರನ್ನೂ ಸಮಾನವಾಗಿ ಕಾಣುವಂತ ಧರ್ಮ. ಈ ಧರ್ಮದ ಬಗ್ಗೆ ಹೆಮ್ಮೆ ಬೇಡವೇನು ಮಿತ್ರರೇ? ನನ್ನ ಧರ್ಮ ಎಂತದ್ದು ಅಂತಂದ್ರೆ, ಅಕ್ಕ ಬಹಳ ಚೆನ್ನಾಗಿ ಹೇಳಿದ್ರು, ಸ್ತ್ರೀಯರನ್ನ ದೇವರು ಅಂತ ಕಾಣುವ ಧರ್ಮ. ಹೇಗೆ? ಭೂಮಿ ನಮ್ಮನ್ನ ಹೊರತಾನೆ ಅನ್ಲಿಲ್ಲ ನಾವು. ನಮಗೆ ಅತ್ಯಂತ ಪ್ರೀತಿ, ನಮ್ಮನ್ನ ಕಾಪಾಡುವಂತವಳಾದ್ರಿಂದ ಅವಳಿಗೆ ಪ್ರತಿದಿನ ನಮಸ್ಕಾರ ಮಾಡಿ ಅಮ್ಮ ಅಂತ ಕರಿತೀವಿ. ನದಿಯ ನೀರು ನಮಗೆ ಜೀವವನ್ನ ಕೊಡುತ್ತೆ, ಅವಳನ್ನ ತಾಯಿ ಅಂತ ಕರೆದ್ವಿ. ಗೋವು ನಮಗೆ ಹಾಲನ್ನು ಕೊಟ್ಟು ಕಾಪಾಡ್ತಾಳೆ, ಹೀಗಾಗಿ ಗೋವನ್ನ ತಾಯಿ ಅಂತ ಕರೆದು ಪೂಜಿಸಿದ್ವಿ. ಯಾವುದರಿಂದ ಉಪಕಾರ ಪಡಿತೀವೋ ಅದರಲ್ಲೆಲ್ಲ ಮಾತೃ ಸ್ವರೂಪವನ್ನ ಕಂಡಂತ ಶ್ರೇಷ್ಠ ಜನಾಂಗರಿ ನಮ್ದು. ಆದ್ರೆ ನಮ್ ಜೊತೆ ಕಂಪೇರ್ ಮಾಡುವಂತವ್ರು ಯಾರು ಮಿತ್ರ? ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಒಬ್ಬ ಬಂದ. ಅಲ್ಲಾವುದ್ದೀನ್ ಖಿಲ್ಜಿ ಭಾರತಕ್ಕೆ ಬಂದು ಏನ್ ಮಾಡಿದ ಗೊತ್ತಾ? ಅವನು ಇಲ್ಲಿನ ರಾಜರುಗಳನ್ನ ಧ್ವಂಸ ಮಾಡ್ತಾ ಹೋದ. ರಾಣಿ ಪದ್ಮಿನಿಯ ಮೇಲೆ ಮನಸ್ಸಾಯ್ತು ಅವನಿಗೆ. ರಾಣಿ ಪದ್ಮಿನಿಯನ್ನ ಪಡ್ಕೋಬೇಕು ಅಂತ ಪದ್ಮಿನಿಯ ಗಂಡ ರಾಜ ಭೀಮಸಂಗನ ಜೊತೆಗೆ ಹೋರಾಟ ಮಾಡ್ಲಿಕ್ಕೆ ಅಂತ ನಿಂತ. ಮೊದಲನೇ ಯುದ್ಧದಲ್ಲಿ ಅವನಿಗೆ ಸಾಕಷ್ಟು ಪೆಟ್ಟಾಯ್ತು. ಹೀಗಾಗಿ ಅವನು ಸಂಧಾನಕ್ಕೆ ಅಂತ ಹೋದ. ಸಂಧಾನ ಏನ್ ಮಾಡ್ಕೊಂಡ ಗೊತ್ತಾ? ನಿನ್ ಹೆಂಡತಿ ಮುಖ ಒಂದ್ಸಲ ತೋರಿಸುವಂತ ಛೀ. ಪರಸ್ತ್ರೀ ಆಗಿರುವಂತ ರಾಣಿ ಪದ್ಮಿನಿಯ ಮುಖವನ್ನ ನೋಡಬೇಕು ಅಂತ ಅಲ್ಲಾವುದ್ದೀನ್ ಖಿಲ್ಜಿ ಕೇಳೋದು. ಹೇಗೋ ಕನ್ನಡಿಗಳಲ್ಲಿ ಅವಳು ಮುಖ ನೋಡಿದ ಮೇಲೆ ನಿದ್ದೆ ಬರಲಿಲ್ಲ ಇವನಿಗೆ. ಹೇಗಾದ್ರೂ ಮಾಡಿ ಇವಳನ್ನ ನನ್ನ ಪತ್ನಿಯನ್ನಾಗಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟ. ರಾಣಿ ಪದ್ಮಿನಿಯನ್ನ ರಾಜ ಕೊಟ್ಟಿದ್ರೆ ಯುದ್ಧವೇ ಇರ್ತಿರ್ಲಿಲ್ಲ. ಆದ್ರೆ ರಾಜ ಹೇಳಿದ, ಈ ನಾಡಿನಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೋಸ್ಕರ ಪುರುಷರು ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ, ನಾವೆಲ್ಲರೂ ಕಾದಾಡ್ತೀವಿ ಹೊರತು ನಿನ್ನ ಮಾನಕ್ಕೆ ಭಂಗ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಇಡೀ ರಾಜ್ಯದ ಜನ ಒಂದಾದ್ರು.
ಅಲ್ಲಾವುದ್ದೀನ್ ಖಿಲ್ಜಿ ಜೊತೆಗೆ ಹೋರಾಟಕ್ಕೆ ನಿಂತರು. ಮೋಸ ಮಾಡಿ ಮತ್ತೊಮ್ಮೆ ಸಂಧಾನ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಅಲ್ಲಾವುದ್ದೀನ್ ಖಿಲ್ಜಿ ರಾಜನನ್ನ ಕೊಂದು ಬಿಟ್ಟ. ರಾಣಿ ಏನ್ ಮಾಡಿದ್ಲು ಗೊತ್ತಾ? ಈ ಪಾಪಿಗಳ ಕೈಗೆ ಸಿಗೋಕ್ಕಿಂತ ಪ್ರಾಣವನ್ನ ಅರ್ಪಣೆ ಮಾಡೋದು ಒಳ್ಳೆಯದು ಅಂತ ದೊಡ್ಡ ಚಿತೆಯನ್ನ ನಿರ್ಮಾಣ ಮಾಡಿ ತನ್ನ ಜೊತೆಯಲ್ಲಿರುವಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳಿದ್ರು, ನಾನಂತೂ ಚಿತೆಗೆ ಆಹುತಿ ಆಗ್ತೀನಿ, ಈ ಪಾಪಿಗಳಿಗೆ ನನ್ನ ಭಸ್ಮವೂ ಸಿಗದಂತೆ ಮಾಡ್ತೀನಿ, ನೀವು ನನ್ನ ಜೊತೆ ಯಾರ್ಯಾರಿಗೆ ಅದೇ ಆಸೆ ಇದೆಯೋ ಬನ್ನಿ, ಇಲ್ಲದೇವರು ಉಳ್ಕೊಳ್ಬಹುದು ಅಂತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಚಿತೆಗೆ ಅರ್ಪಣೆಯಾದ್ರು. ಮಿತ್ರರೇ, ಈ ಮತ ನಮ್ಮ ಜೊತೆ ಕಂಪೇರ್ ಮಾಡದ? ಇವತ್ತಿನ ತಾಯಂದ್ರು ಕೂತಿದ್ದೀರಲ್ಲ, ಹಿಂದೂವಾಗಿರೋದಕ್ಕೆ ಹೆಮ್ಮೆ ಪಡಿ. ಯಾಕೆ ಅಂತಂದ್ರೆ ನಿಮ್ ಮುಖ ಯಾರು ಮುಚ್ಕೊಂಡಿಲ್ಲ ರೀ. ಈ ವಿಶಾಲವಾದ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಯಾರು ಕರೆದಿಲ್ಲ, ನೀವು ಬರಬಾರ್ದು ಅಂತ ಯಾರು ಹೇಳಿಲ್ಲ. ನಾವೆಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ಕೂತಿದ್ದೀವಿ. ಆದ್ರೆ ಒಂದು ಕಾಲ ಇತ್ತು ಈ ದೇಶದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಈಗಲೂ ಕೆಲವು ಹೆಣ್ಮಕ್ಳು ಮುಖ ಮುಚ್ಕೊಳ್ತಾರೆ, ಸ್ವಲ್ಪ ಮಟ್ಟಿಗಾದ್ರು. ಯಾಕೆ ಗೊತ್ತಾ? ಎಲ್ಲೆಲ್ಲಿ ಈ ಆಕ್ರಮಣಕಾರಿ ಅಯೋಗ್ಯರು ಬಂದು ತಮ್ಮ ಆಳ್ವಿಕೆ ನಡೆಸಿದ್ರು ಅಲ್ಲೆಲ್ಲ ಅವರಿಗೆ ಮುಖ ತೋರಿಸಿದಂತೆ ಮುಚ್ಚಿಕೊಳ್ಳುವ ಸಂಪ್ರದಾಯ ಶುರುವಾಗ್ತದೆ. ಈ ದೇಶಕ್ಕೆ ಬಂದಂತ ಮಹಮ್ಮದ್ ಗೋರಿ, ಮಹಮ್ಮದ್ ಘಜನಿಯರು ಈ ದೇಶದಿಂದ ಎಷ್ಟು ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋದ್ರು ಗೊತ್ತಾ? ನಾನು ಇತಿಹಾಸದ ಪುಟಗಳನ್ನು ಓದುವಾಗ ಕಣ್ಣೀರಿಲ್ಲದೆ ಓದುವ ಪ್ರಮೇಯವೇ ಇಲ್ಲ. ಇಲ್ಲಿಂದ ಹೆಣ್ಣು ಮಕ್ಕಳನ್ನ, ಸುಂದರಿಯನ್ನ ಕರ್ಕೊಂಡೋಗಿ ಅರಬ್ಬರ ಸಂತೆಗಳಲ್ಲಿ ಮಾರಾಟಕ್ಕೆ ಅಂತ ನಿಲ್ಲಿಸ್ತಿದ್ರು, ಬಾಗ್ದಾದಿನ ಸಂತೆಗಳಲ್ಲಿ ಮಾರಾಟಕ್ಕೆ ಅಂತ ನಿಲ್ಲಿಸ್ತಿದ್ರು. ಮೊದಲು ಹೆಣ್ಣು ಮಕ್ಕಳನ್ನ ಬಹಳ ದೊಡ್ಡ ಬೆಲೆ ಕೊಟ್ಟು ಕೊಂಡುಕೊಂಡ್ರು, ಆಮೇಲೆ ಸಂಖ್ಯೆ ಜಾಸ್ತಿ ಆದ ಕೊಂಡುಕೊಳ್ಳೋರು ಇಲ್ಲದೆ ಹೋದ್ರು. ಇತಿಹಾಸಕಾರ ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಹೆಣ್ಣು ಮಕ್ಕಳ ಮೈ ಮೇಲಿನ ಬಟ್ಟೆಯನ್ನ ಬಿಚ್ಚಿ ಸಾಲಾಗಿ ನಿಲ್ಲಿಸ್ತಿದ್ರು. ಕೊಂಡುಕೊಳ್ಬೇಕಾದವನು ಬಂದು ಅವರ ಮರ್ಮಾಂಗಗಳನ್ನು ಮುಟ್ಟಿ ನೋಡಿ, ಎರಡೆರಡು ದಿರ್ಹಾಮಗಳಿಗೆ ಹೆಣ್ಣು ಮಕ್ಕಳನ್ನ ಕೊಂಡುಕೊಂಡದ್ದಿದೆ ಅಂತ ಕೇಳುವಾಗ ರಕ್ತ ಕುದಿಯೋದಿಲ್ವೇನ್ರಿ? ಮಿತ್ರ, ನನ್ನ ದೇಶ ಸುಮ್ಮನೆ ಉಳ್ಕೊಂಡಿದ್ದಲ್ಲ ರೀ. ನಾನು ಆ ಕಾರಣಕ್ಕೆ ಯಾರಾದ್ರೂ ನಮ್ಮನ್ನ ನಾವೆಲ್ಲರೂ ಒಂದೇ ಸಮಾನ ಅಂತ ಹೇಳೋ ಬಹಳ ಬೇಜಾರು ಅನ್ಸುತ್ತೆ ನನಗೆ. ನಾವು ಒಂದೇ ಸಮಾನ ಅಲ್ಲ ರೀ. ಇವರ ಈ ಆಕ್ರಮಕ ತತ್ವಗಳನ್ನ ಎದುರಿಸಿ ಇವತ್ತಿನವರೆಗೂ ನಿಂತ ಜಗತ್ತಿನ ಶ್ರೇಷ್ಠ ಹೋರಾಟದ ಧರ್ಮ ನಮ್ದು ಅಂತ ನಾನು ಆ ಕಾರಣಕ್ಕೆ ಹೆಮ್ಮೆ ಪಡ್ತೀನಿ. ನಂಗೆ ಗೊತ್ತು, ನಾನು ಮಾತಾಡಿದ್ರೆ ಪೊಲೀಸರು ಒಂದು FIR ಮಾಡ್ಲಿಕ್ಕೆ ಕಾಯ್ತಿರ್ತಾರೆ. ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ, ಒಂದು FIR ಮಾಡಿ. ಯಾವುದ್ರ ಮೇಲೆ? ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಲ್ಲಿ ಲೇಖಕ ಏನ್ ಹೇಳ್ತಾನೆ ಗೊತ್ತೇನು? ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನೋ ಪುಸ್ತಕದಲ್ಲಿ ಲೇಖಕ ಹೇಳ್ತಾನೆ, ಜಗತ್ತಿನ ಅತ್ಯಂತ ಕ್ರೌರ್ಯಮಯ ಇತಿಹಾಸ, ರಕ್ತಸಿಕ್ತ ಇತಿಹಾಸ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತದ ಮೇಲೆ ಮುಸಲ್ಮಾನರ ಆಕ್ರಮಣದ ಇತಿಹಾಸ. ಇಂಥ ಇತಿಹಾಸವನ್ನ ಜಗತ್ ಎಲ್ಲೂ ನೋಡ್ಲಿಲ್ಲ ಅಂತ ಸ್ಟೋರಿ ಆಫ್ ಸಿವಿಲೈಸೇಷನ್ ಪುಸ್ತಕದಲ್ಲಿ ಬರೀತಾನೆ. ಮಾಡ್ತೀರಿ ಅವನ ಮೇಲೆ FIR? ಬಾಬಾ ಸಾಹೇಬರು ಹೇಳಿದ್ರು, ಮೊಹಮ್ಮದ್ ಬಿನ್ ಕಾಸಿಮನ ಆಕ್ರಮಣ ಆದಾಗ ಬಾಬಾ ಸಾಹೇಬರ ಮಾತಿದು, 50,000 ಜನ ಭಕ್ತರನ್ನ ನಿರ್ದಯವಾಗಿ ಹತ್ಯೆ ಮಾಡಿದ, ರಕ್ತದಿಂದ ತುಂಬಿ ಹೋಯ್ತು ಆ ಭಾಗವೆಲ್ಲ ಅಂತ ಬಾಬಾ ಸಾಹೇಬರು ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಹೇಳ್ತಾರೆ. FIR ಮಾಡ್ತೀರಿ? ಎಷ್ಟು ಅಂತ ಮುಚ್ಚಿಡ್ತೀರಿ? ಮಿತ್ರ, ಈ ದೇಶದ ಪರಿಸ್ಥಿತಿ ಎಂತದ್ದು ಗೊತ್ತಾ? ನನ್ನ ಜೊತೆ ಭಾರತದ ಈ ಧರ್ಮವನ್ನ, ಹಿಂದೂ ಧರ್ಮವನ್ನ ಜಗತ್ತಿನ ಇತರೆ ಮತಗಳೊಂದಿಗೆ ಕಂಪೇರ್ ಮಾಡ್ಲಿಕ್ಕೆ ಹೊರಟಾಗ ಅನೇಕರು ಹೇಳ್ತಾರೆ, ನಾನಂತೂ ಹೆಮ್ಮೆಯಿಂದ ಹೇಳ್ತೀನಿ, ಭಾರತ ಜಗತ್ತಿಗೆ ಏನ್ ಕೊಡ್ತು? ವಿಶ್ವಾಮಿತ್ರರನ್ನು ಕೊಡ್ತು, ಅತ್ರಿಯರನ್ನು ಕೊಡ್ತು, ಭರದ್ವಾಜರನ್ನು ಕೊಡ್ತು, ರಮಾನುಜರನ್ನು ಕೊಡ್ತು, ಕಬೀರರನ್ನ ಕೊಡ್ತು, ನಾವು ರಾಮಕೃಷ್ಣರನ್ನ ಕೊಟ್ವಿ, ವಿವೇಕಾನಂದರನ್ನ ಕೊಟ್ವಿ, ನಾವು ಶ್ರದ್ಧಾನಂದರನ್ನ, ದಯಾನಂದರನ್ನ ಕೊಟ್ವಿ, ನಾವು ಶರಣರನ್ನ, ಬಸವಣ್ಣನವ್ರನ್ನ, ಅಲ್ಲಮ ಪ್ರಭುಗಳನ್ನ, ಅನೇಕ ಶರಣರನ್ನ ಕೊಟ್ವಿ. ನೀವೇನಪ್ಪ ಕೊಟ್ರಿ? ಏನ್ ಕೊಟ್ರಿ? ಮೊಹಮ್ಮದ್ ಬಿನ್ ಕಾಸಿಮ್, ಮೊಹಮ್ಮದ್ ಘಜ್ನಿ, ಮೊಹಮ್ಮದ್ ಗೋರಿ, ಒಸಾಮಾ ಬಿನ್ ಲ್ಯಾಡನ್, ಅಫ್ಜಲ್ ಖಾನ್, ಅಫ್ಜಲ್ ಗುರು, ಅಫ್ಜಲ್ ಖಾನ್ ಬಿಜಾಪುರದವನೇ, ಇದನ್ನು ಕೊಟ್ಟಿದ್ದ? ನೀವೇನು ಕೊಟ್ರಿ ಜಗತ್ತಿಗೆ? ನಾವು ಕೊಟ್ಟಿದ್ದನ್ನು ಲೆಕ್ಕ ಹಾಕಿ ಹೇಳ್ತೀನಿ. ನೀವೇನ್ ಕೊಟ್ರಿ? ನಾನು ಕೊಟ್ಟಿದ್ದನ್ನು ಲೆಕ್ಕ ಹಾಕಿ ಹೇಳಬಲ್ಲೆ. ಜಗತ್ತಿಗೆ ಮ್ಯಾಥಮೆಟಿಕ್ಸ್ ನಾವು ಕೊಟ್ಟಿದ್ದು, ಗಣಿತ ಕೊಟ್ಟಿದ್ದು ನಾವು. ನೀವೇನ್ರಿ ಕೊಟ್ರಿ?
ಜಗತ್ತಿಗೆ ವಿಜ್ಞಾನ ಕೊಟ್ಟಿದ್ದು ನಾವು. ನೀವೇನ್ರಿ ಕೊಟ್ರಿ? ನಾನು ಪ್ರಶ್ನೆ ಕೇಳ್ತೀನಲ್ಲ, ಉತ್ತರ ಕೊಡಬೇಕಲ್ಲ ಯಾರಾದ್ರೂ ಬಂದು. ನನ್ನ ನನ್ನ ಧರ್ಮದ ಸಮಾನಕ್ಕೆ ನಿಲ್ಲಬಲ್ಲವರು ಯಾರಿದ್ದಾರೆ? ಅಹಂಕಾರದ ಮಾತಲ್ಲ ರೀ, ನನಗೆ ಸ್ವಾಭಿಮಾನದ ಪ್ರಶ್ನೆ ಇದು. ನಾನು ಹಿಂದೂ ಅಂತ ಹೇಳ್ಕೊಳ್ಳುವಾಗ ಯಾರದು ಮರ್ಜಿಗೆ ಬಿದ್ದು ಹೇಳ್ತಿಲ್ಲ. ನಾನು ಹೇಳ್ಕೊಳ್ಳುವಾಗ ನನ್ನ ಹಿಂದೆ ಯಾರು ಇರಬೇಕು ಅಂತ ಹೇಳ್ತಿಲ್ಲ. ನಾನು ಹಿಂದೆ ನನ್ನ ಹಿಂದಿನ ಪೀಳಿಗೆಗಳು ಎಂಥವಿವೆ ಅಂತಂದ್ರೆ ಆ ಪೀಳಿಗೆಗಳ ಇಂದಿನ ದನಿಯಾಗಿ ನಾನು ನಿಂತಿರೋದೇ ನನಗೆ ಹೆಮ್ಮೆ. ನಾನು ದೇವರಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡೋದು ಯಾಕೆ ಗೊತ್ತಾ? ನೀನ್ ನನಗೆ ಮಾತು ಕೊಟ್ಟೆ, ನೀನ್ ನನಗೆ ಬರವಣಿಗೆ ಕೊಟ್ಟೆ ಅಂತಲ್ಲ. ಒಂದೇ ಹೇಳೋದು, ನೀನ್ ಸ್ವಲ್ಪ ನಿದ್ದೆ ಕಣ್ಣಲ್ಲಿ ನನ್ನನ್ನು ಭಾರತದಲ್ಲಿ ಹಾಕೋ ಬದಲು ಪಕ್ಕದ ಪಾಕಿಸ್ತಾನದಲ್ಲಿ ಧುಮುಕಿಸಿಬಿಟ್ಟಿದ್ರೆ ನನ್ನ ಕತೆ ಏನಾಗ್ಬಿಟ್ಟಿರ್ತಿತ್ತಪ್ಪ. ನೀನ್ ಸ್ವಲ್ಪ ನಿದ್ದೆ ಕಣ್ಣು ಜಾಸ್ತಿ ಆಗಿ ಅಫ್ಘಾನಿಸ್ತಾನದಲ್ಲಿ ಬಿದ್ದಿದ್ರೆ ನನ್ನ ಕತೆ ಏನಾಗಿರ್ತಿತ್ತು? ಸಿರಿಯಾದಲ್ಲಿ ಬಿದ್ದರೆ ನನ್ನ ಕತೆ ಏನಾಗ್ಬೇಕಾಗಿತ್ತು? ಭಗವಂತ, ನೀನ್ ಎಂಥ ಪವಿತ್ರ ಭೂಮಿಯಲ್ಲಿ ನನ್ನನ್ನು ಹುಟ್ಟಿಸಿದ್ದೀಯಾ ಅಂತಂದ್ರೆ ನಾನು ಇನ್ನು 1000 ಜನ್ಮ ಎತ್ತಿದ್ರೂ ಕೂಡ ಇದರ ಋಣವನ್ನ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೆಮ್ಮೆ ಪಡ್ಕೊಂಡು ನಿಲ್ಲದ. ಮಿತ್ರ, ನಮ್ ಸಂತೋಷದ ಸಂಗತಿ ಏನ್ ಗೊತ್ತಾ? ನಮ್ಮನ್ನು ಆಡ್ಕೊಳ್ತಾರೆ ಜಗತ್ತಿನ ಜನ. 33 ಕೋಟಿ ದೇವತೆಗಳು ನಿಮ್ದು ಅಂತ. ಕರೆಕ್ಟ್ ರೀ? ನಮ್ಮ ಮನೆ ದೇವರ ಕೋಣೆಗೆ ಹೋದ್ರೆ 28 ದೇವರಿಗಿಂತ ಕಡಿಮೆ ಯಾರ ದೇವರ ಕೋಣೆಯಲ್ಲೂ ಇಲ್ಲ. ಒಂದು ದೇವ್ರು ಹೂವ ಇಡ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಳ್ತಾರೆ, ಟೆನ್ಷನ್ ಮಾಡ್ಕೊಂಡು ಇನ್ನೊಂದು ಎಲ್ಲಿಂದ ಹೂವ ಕದ್ಕೊಂಡು ಬಂದಾದ್ರೂ ಅವ್ರ ತಲೆ ಮೇಲೆ ಅಬ್ಬಾ ಈಗ ಸಮಾಧಾನ ಅಂತ ಸಮಾಧಾನ ಪಡೋ ಜನ ನಾವು. 33 ಕೋಟಿ ದೇವತೆಗಳಿದ್ರು ನಾವ್ ಯಾರು ರಕ್ತ ಕಾರ್ಕೊಂಡು ಸಾಯಲ್ಲ ರೀ. ನೋಡಿದಿರೇನು? ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನೀವು ಬೆಂಗಳೂರಿಗೆ ಬನ್ನಿ ತೋರಿಸ್ತೀನಿ. ಒಂದೇ ದೇವಸ್ಥಾನದಲ್ಲಿ 20-25 ದೇವರ ಗುಡಿಗಳು ಇರ್ತವೆ. ಒಂದ್ಸಲ ಒಬ್ಬ ಒಳಗೆ ಬಂದ ಅಂತಂದ್ರೆ ಅವ್ನಿಗೆ ಯಾವ ಇಷ್ಟದ ದೇವರು ಇದ್ದಾರೋ ಅದು ಇರ್ಲೇಬೇಕಪ್ಪ ಅಲ್ಲಿ, ಗಲಾಟನೇ ಇಲ್ಲ ನಮ್ಗೆ. ಆದ್ರೆ ಒಂದೇ ಜನಾಂಗ ಅಂತ ಕರೆದುಕೊಳ್ಳುವ ಅನೇಕರು ಹೆಂಗ ಕಿತ್ತಾಡ್ತಾರೆ ಗೊತ್ತಾ? ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಅಮೆರಿಕಕ್ಕೂ ರಷ್ಯಾಕ್ಕೂ ಆಗಲ್ಲ, ಇಬ್ರು ಕ್ರಿಶ್ಚಿಯನ್ರೇ. ಇರಾಕಿಗೂ ಇರಾನಿಗೂ ಆಗೋದಿಲ್ಲ, ಇಬ್ರು ಮುಸಲ್ಮಾನರು. ಇರಾನನ್ನ ಕಂಡ್ರೆ ಸೌದಿ ಅರೇಬಿಯಾಗ ಆಗಲ್ಲ, ಇಬ್ರು ಮುಸಲ್ಮಾನರು. ಸೌದಿ ಅರೇಬಿಯಾ ಸಿರಿಯಾ ಮೇಲೆ ದಾಳಿ ಮಾಡುತ್ತೆ, ಸಿರಿಯಾದಲ್ಲಿ ಇರೋರೆಲ್ಲ ಮುಸಲ್ಮಾನರು. ಪಾಕಿಸ್ತಾನ ಪ್ಯಾಲೆಸ್ತೈನ್ ಮೇಲೆ ಅಮೆರಿಕ ಜೊತೆ ಸೇರ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ಪ್ಯಾಲೆಸ್ತೈನ್ ಅಲ್ಲಿ ಇರೋದು ಮುಸಲ್ಮಾನರು, ಪಾಕಿಸ್ತಾನದವರು ಮುಸಲ್ಮಾನರು. ಪಾಕಿಸ್ತಾನ ಅನ್ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಇತ್ತೀಚೆಗೆ ಅಫ್ಘಾನಿಸ್ತಾನ ನೇರವಾಗಿ ಹೇಳಿದೆ, ಯುದ್ಧ ಶುರು ಮಾಡಿದೆ. ಇಬ್ರು ಮುಸ್ಲಿಮರು. ಪಾಕಿಸ್ತಾನಕ್ಕೆ ನಾನು ಕೊಟ್ಟ ಸಾಲವನ್ನ ವಾಪಸ್ ತಗೊಳ್ತೀನಿ, ಯಾಕೆಂದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆಗೆ ಹೋಗಿದೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳಿದೆ. ಇಬ್ರು ಮುಸ್ಲಿಮರು. ಆದ್ರೆ ನಾವು ಜಾತಿಗಳ ಹೆಸರಲ್ಲಿ ಕಿತ್ತಾಡ್ತೀವಿ ಅಂತ ಹೇಳುವಂತವ್ರಿಗೆ ಎಲ್ರಿಗೂ ಗೊತ್ತಿರ್ಲಿ, ಹೆಚ್ಚಂದ್ರೆ ಮದುವೆ ವಿಚಾರ ಬಂದಾಗ ಜಾತಿ ಅಂತೀವಿ, ರಾಜಕೀಯ ಬಂದಾಗ ಜಾತಿ ಅಂತೀವಿ. ಬಿಟ್ರೆ ನಾವೆಲ್ಲರೂ ಒಟ್ಟಾಗಿ ಹಿಂದೂ ಆಗಿ, ಅವನು ನೇಪಾಳದಲ್ಲಿರ್ಲಿ ಅಮೆರಿಕಾದಲ್ಲಿರ್ಲಿ ಹಿಂದೂ ಒಂದು ಅಂತ ಹೇಳ್ತೀವಲ್ಲ, ಇದು ಹಿಂದುವಿನ ತಾಕತ್ತು. ಯಾರಿದ್ದಾರೆ ಜಗತ್ನಲ್ಲಿ ಅಂತಾರ ತೋರಿಸ್ಬಿಡಿ. ಈ ವೈಶಿಷ್ಟ್ಯ ಇದ್ದರೆ ಬಹಳ ವಿಶೇಷವಾದ್ದು. ಆದ್ರೆ ದುರ್ದೈವ ಒಂದಿದೆ, ಇಷ್ಟು ಶ್ರೇಷ್ಠವಾಗಿರುವ ಹಿಂದೂ ಸಮಾಜ ಈ ಪರಿ ಕಿತ್ತಾಡೋ ಸಮಾಜ ಹೆಂಗಾಗ್ಬಿಡ್ತು ಅಂತಂದ್ರೆ, ಆಕ್ರಮಣದ ಕಾಲಕ್ಕೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಒದ್ದಾಡದ್ವಲ್ಲ, ಆ ಒದ್ದಾಟದ ಸಂದರ್ಭದಲ್ಲಿ ಜಾತಿ ಪದ್ಧತಿ ಬಂದು ಸ್ತ್ರೀಯರು ತಮ್ಮನ್ನು ತಾವು ಬೆಂಕಿಗೆ ಅರ್ಪಣೆ ಮಾಡ್ಕೊಳ್ಬೇಕಾಗಿರುವಂತ ಸ್ಥಿತಿ ಬಂತು. ಒಂದಾದ್ಮೇಲೆ ಒಂದು ಕೆಡುಕುಗಳು ನಮ್ಮೊಳಗೆ ಸೇರ್ಕೊಂಡ್ಬಿಟ್ವಲ್ಲ, ಆ ಕೆಡುಕುಗಳಿಂದ ಇವತ್ತು ಹಿಂದೂ ಸಮಾಜವನ್ನ ಹೊರಗೆ ತರಬೇಕಾದಂತ ಅಗತ್ಯ ಇದೆ. ಮಿತ್ರ, ಇವತ್ತಿನ ಭಾರತ ಒಂದು ಶ್ರೇಷ್ಠ ಭಾರತ, ಆರ್ಡಿನರಿ ಭಾರತ ಅಲ್ಲ. ಇದು ಎಂತ ಶ್ರೇಷ್ಠ ಭಾರತ ಅಂತಂದ್ರೆ, ಎಕಾನಮಿಕಲಿ ಇವತ್ತು ಭಾರತ 12 ವರ್ಷಗಳ ಹಿಂದೆ ಜಗತ್ತಿನ 12ನೇ ಶ್ರೀಮಂತ ರಾಷ್ಟ್ರವಾಗಿದ್ವಿ ನಾವು. ನಮ್ಮ ಬಗ್ಗೆ ಏನ್ ಹೇಳ್ತಿದ್ರು ಗೊತ್ತಾ? ಜಗತ್ತಿನ 5 ಕೆಟ್ಟ ಎಕಾನಮಿಗಳಲ್ಲಿ ಭಾರತ ಒಂದು. ಯಾವತ್ತು ಎಕಾನಮಿ ನಾಶವಾಗುತ್ತೋ ಹೇಳಲಿಕ್ಕೆ ಬರಲ್ಲ ಅಂತಿದ್ರು. ಇವತ್ತು ನಾವು ಹೆಂಗಿದೀವಿ ಗೊತ್ತಾ? ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರವಾಗಿದ್ದೀವಿ. ಮಿತ್ರ, 6 ತಿಂಗಳು ಬಿಟ್ಟು 8 ತಿಂಗಳು ಬಿಟ್ಟು ನಾನೇನಾದ್ರೂ ವಿಜಯಪುರಕ್ಕೆ ಬಂದು ಭಾಷಣಕ್ಕೆ ಅಂತ ನಿಂತ್ರೆ 4 ಅಂತ ಹೇಳೋಂಗಿಲ್ಲ, ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಅಂತ ಹೇಳಬೇಕು. ಭಾರತ ಅಷ್ಟು ವೇಗವಾಗಿ ಡೆವಲಪ್ ಆಗ್ತಿದೆ. ನಮ್ಮ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ, ಇವತ್ತು ಜಗತ್ತಿನ ಮೊಹಮ್ಮದ್ ಬಿನ್ ತುಘಲಕ್ ಆಗಿರುವ ಹುಚ್ಚು ದೊರೆಯಾಗಿರುವ ಟ್ರಂಪ್ ಮೊದಲು 25% ಟ್ಯಾರಿಫ್ ಅಂದ, 50% ಅಂದ, ಒಂದು ಸಲ ಅಂತೂ ಬಾಯಿ ಬಿಟ್ಟು 500% ಅಂದ್ಬಿಟ್ಟ. 2 ದಿನದ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಕಾಲ್ ಮಾಡಿ, ನಾನ್ ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ಜಗತ್ತಲ್ಲಿ ಯಾರಿಗೂ ಇಷ್ಟು ಕಡಿಮೆ ಇಲ್ಲದ, ಏಷ್ಯಾದಲ್ಲಿ ಯಾರಿಗೂ ಇಷ್ಟು ಕಡಿಮೆ ಇಲ್ಲದ ಅತ್ಯಂತ ಕಡಿಮೆ ಟ್ಯಾರಿಫ್ ನಿಮ್ಗೆ ಹಾಕ್ತೀನಿ ಅಂತ 18% ಇತ್ತು ಅಂದ್ಬಿಟ್ಟ. ನಾವೇನ್ ಕೇಳಿದ್ದಲ್ಲ, ನಾವು ಎಕಾನಮಿ ಎಷ್ಟು ಗಟ್ಟಿ ಮಾಡಿದ್ದೀವಿ ಅಂತಂದ್ರೆ
ನೀವು ಬಂದರೆ ನಿಮ್ಮೊಂದಿಗೆ, ನೀವು ಬರದೆ ಹೋದ್ರೆ ನಿಮ್ಮನ್ನ ಬಿಟ್ಟು ನಾವು ಭಾರತದ ಎಕಾನಮಿಯನ್ನ ಗಟ್ಟಿ ಮಾಡ್ತೀವಿ ಅಂತ ಹೇಳಿದ್ದರ ಫಲ ಅಮೆರಿಕಾವು ತಲೆಬಾಗಿ ನಿಲ್ಲಿಸುವಂತಾಗಿದೆಯಲ್ಲ, ಇದು ಹೊಸ ಭಾರತ. ಮಿತ್ರ, ಹೊಸ ಭಾರತ ಹೆಂಗಿದೆ ಗೊತ್ತೇನು? ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $700 ಬಿಲಿಯನ್ ಇದೆ. ಪಾಕಿಸ್ತಾನ ಜೊತೆಗೆ ತುಲನೆ ಮಾಡೋರೆಲ್ಲ ಕೇಳಿಸ್ಕೊಳ್ಳಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವವರು ಎಲ್ಲಿ? ವಿಧಾನಸೌಧದಲ್ಲಿ. ಅವರಿಗೆ ಸಪೋರ್ಟ್ ಮಾಡುವವರು ಕೇಳಿಸ್ಕೊಳ್ಳಿ. ನಮ್ದು $700 ಬಿಲಿಯನ್, ಪಾಕಿಸ್ತಾನದ್ದು $15 ಬಿಲಿಯನ್ ಇಲ್ಲ. ಇದು ಹೊಸ ಭಾರತ. ಮಿತ್ರ, ಹೊಸ ಭಾರತ ಹೆಂಗಿದೆ ಗೊತ್ತಾ? ಜಗತ್ನಲ್ಲಿ ಅತ್ಯಂತ ವೇಗವಾಗಿ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಳ್ತಿರುವಂತ ಭಾರತ ಇದು. ಎಂತ ಭಾರತ ಇದು ಅಂತಂದ್ರೆ, ಈ ದೇಶದಲ್ಲಿ UPI ಸಿಸ್ಟಮ್ ಬಂದಾಗ ಈ ದೇಶದ ಹಳ್ಳಿಯ ಹೆಣ್ಮಕ್ಕಳಿಗೆ UPI ಯೂಸ್ ಮಾಡ್ಲಿಕ್ಕೆ ಬರುತ್ತಾ ಅಂತಿದ್ರು. ಇವತ್ತು ತರಕಾರಿ ಮಾರುವ ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಟೇಬಲ್ ಮೇಲೆ ಒಂದು UPI ಕಾರ್ಡ್ ಇಟ್ಕೊಂಡು ಕೂತಿರ್ತಾಳಲ್ಲ, QR ಕೋಡ್ ಇಟ್ಕೊಂಡು ಕೂತಿರ್ತಾಳಲ್ಲ, ಇದು ಹೊಸ ಭಾರತ. ಮಿತ್ರ, ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಸಿಂಗಾಪುರ ಭಾರತದ UPI ಸಿಸ್ಟಮ್ ಯೂಸ್ ಮಾಡ್ತಾ ಇದೆ. ಜರ್ಮನಿಯವರು ಕೇಳಿದ್ದಾರೆ. ಇತ್ತೀಚೆಗೆ ಜಪಾನ್ ಕೇಳಿಕೊಂಡಿದೆ, ನಿಮ್ UPI ಸಿಸ್ಟಮ್ ಅನ್ನ ನಮಗೂ ಕೊಡಿ ಅಂತ. ಭಾರತ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗ್ತಿರುವಂತ ರೀತಿ ಇದು. ಮಿಲಿಟರಿಲಿ ಏನ್ ಭಾರತ ಕಡಿಮೆ ಇದೆ ಅನ್ಕೊಂಡಿದ್ದೀರೇನು? 1971ರಲ್ಲಿ ಪಾಕಿಸ್ತಾನವನ್ನ ಯುದ್ಧದಲ್ಲಿ ಮಣಿಸಿದ್ವಿ. 14 ದಿನಗಳ ಕಾಲದ ಯುದ್ಧ. ಇವತ್ತೊಂದು ಯುದ್ಧ ನಡೀತು, 4 ದಿನದಲ್ಲಿ ಪಾಕಿಸ್ತಾನವನ್ನ ಮಟ್ಟ ಹಾಕಿ ನಮ್ಮ ಕಾಲಿಗೆ ಬಿದ್ದು ಗೋಗರಿಯುವಂತೆ ಮಾಡಿದ್ವಲ್ಲ, ಹೊಸ ಭಾರತ ಇದು. ನಮ್ ಇವತ್ತಿನ ಕೆಪಾಸಿಟಿ ಏನು ಅನ್ಕೊಂಡಿದ್ದೀರಿ? ನನ್ನ ನೆಚ್ಚಿನ ತರುಣ ಮಿತ್ರರೇ ಕೇಳಿ. ಒಂದು ಕಾಲದಲ್ಲಿ ನಾವು ಅಟ್ಯಾಕ್ ಮಾಡಬೇಕಾದ್ರೆ ದೂರ ನಿಂತು ಯೋಚನೆ ಮಾಡಬೇಕಾಗಿತ್ತು. ಇವತ್ತು 400 ಕಿಲೋಮೀಟರ್ ದೂರ ನಿಂತ್ಕೊಂಡು ನಾವು ಹಾರಿಸಿದ ಬ್ರಹ್ಮೋಸ್ ಪಾಕಿಸ್ತಾನದ ಯಾವ ಭಾಗದಲ್ಲಿ ಎಷ್ಟು ಅಳತೆಯಲ್ಲಿ ಯಾರ ಮನೆಯ ಮೇಲೆ ಬೀಳಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವನ ಮನೆಯ ಮೇಲೆ ಹೋಗಿ ಬೀಳುತ್ತಲ್ಲ. ಇದು ಭಾರತದ ಹೊಸ ಟೆಕ್ನಾಲಜಿ, ಹೊಸ ಮಿಲಿಟರಿ ಪವರ್. ಮಿತ್ರ, ಪಾಕಿಸ್ತಾನದ ಅಸಿಂ ಮುನೀರ್ ಬಂಕರಲ್ಲಿ ಹೋಗಿ ಅಡಗಿ ಕೂತಿದ್ದ 3ನೇ ದಿನ ಭಾರತದ ಈ ದಾಳಿಗೆ ಹೆದರಿ ಅಂತಂದ್ರೆ ಈ ದೇಶ ಯಾವ ಪರಿ ಬೆಳೆದು ನಿಂತಿದೆ ರೀ. ಈ ದೇಶ ಇವತ್ತು ಹೆಂಗ್ ಬೆಳೆದಿದೆ ನಿಂತಿದೆ ಅಂತಂದ್ರೆ, ಇಡೀ ಜಗತ್ತಿನ ಜನ ಭಾರತವನ್ನ ಗೌರವಿಸುವ ಮಟ್ಟಿಗೆ, ಭಾರತವನ್ನ ಬಿಟ್ಟು ಜಗತ್ತನ್ನ ಯೋಚಿಸಲಾಗದು ಎನ್ನುವ ಮಟ್ಟಿಗೆ ಭಾರತ ಅಗಾಧವಾಗಿ ಬೆಳೆದು ನಿಂತಿದೆ. ಇನ್ನು ಭಾರತವನ್ನ ತಡೆಯುವ ಶಕ್ತಿ ಯಾರೂ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ತಾಳೆ. ಅವಳೇನಾದ್ರೂ ಈ ಎದ್ದು ನಿಂತು ತನ್ನ ಸಿಂಹಾಸನವನ್ನ ಏರಿದ್ರೆ ಹಳೆಯ ವೈಭವ ಎಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣ ಆಗತ್ತೆ ಅಂತ ಭಾರತ ನಿರ್ಮಾಣ ಆಗ್ತಾ ಇದೆ. ಆ ಭಾರತ ಕಣ್ಮುಂದೆ ಕಾಣ್ತಿದೆ. ಆದ್ರೆ ಯಾವಾಗ ಬಂತು ಈ ಭಾರತ? ಯಾವತ್ತು ಹಿಂದೂ ಒಟ್ಟಾದ್ನೋ ಅವತ್ತು ಬಂತು. ಹಿಂದೂ ಒಮ್ಮೆ ಒಟ್ಟಾದ, ನಾವೆಲ್ಲರೂ ಸೇರ್ಕೊಂಡು ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಸಾಧ್ಯ ಆಯ್ತು. 500 ವರ್ಷಗಳಿಂದ ಬಡದಾಡ್ತಾ ಇದ್ರು ಎಲ್ಲರೂ ರಾಮ ಮಂದಿರ ಬೇಕು ಅಂತ. ಆಗಿರ್ಲಿಲ್ಲ. ನಮ್ಮ ಕಾಲಘಟ್ಟ, ಪುಣ್ಯದ ಕಾಲಘಟ್ಟ, ರಾಮ ಮಂದಿರ ನಿರ್ಮಾಣ ಆಯ್ತು. ರಾಮನೆಲ್ಲ ಪ್ರತಿಷ್ಠಾಪನೆಗೊಂಡ. ಕೋಟ್ಯಂತರ ಜನ ಇವತ್ತು ಅಯೋಧ್ಯೆಗೆ ಹೋಗ್ತಾರೆ. ಎಲ್ಲಿ ರಾಮ ಹುಟ್ಟಿದ್ನೋ ಆ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತು. ಶಿವನ ಪೂಜಕರು ಬಹಳ ಜನ ಇದ್ದೀರಿ. ಕಾಶಿಯಲ್ಲಿ ಶಿವನ ವಿಗ್ರಹ ಇವತ್ತು ಎಲ್ಲಿದೆಯಲ್ಲ, ಒರಿಜಿನಲ್ ಟೆಂಪಲ್ ಅಲ್ಲ ಅದು. ಆ ಟೆಂಪಲ್ ಮೇಲೆ ಆಕ್ರಮಣ ಆದ ನಂತರ ಮೂಲ ವಿಗ್ರಹವನ್ನ ತೆಗೆದು ಕಾಲು ತೊಳಿಲಿಕ್ಕೆ ಇಡ್ತಾರಲ್ಲ, ಆ ಜಾಗದಲ್ಲಿ ಇಟ್ಕೊಂಡಿದ್ರೆ ವಿಗ್ರಹ. ಅಹಲ್ಯಾಬಾಯಿ ಹೋಳ್ಕರ್ ಬಂದು ಈ ಅಯೋಗ್ಯರ ತಂಟೆಯೇ ಬೇಡ, ಈ ಕೆಡುಕರ ತಂಟೆಯೇ ಬೇಡ ಅಂತ ಪ್ರತ್ಯೇಕ ಮಂದಿರವನ್ನು ಕಟ್ಟಿಸ್ಬಿಟ್ರು. ನಾವೆಲ್ಲರೂ ಆ ಮಂದಿರಕ್ಕೆ ಹೋಗ್ತೀವಿ. ಆದ್ರೆ ಶಿವನ ವಾಹನ ನಂದಿ ಕೇಳಬೇಕಲ್ಲ, ನೀವು ಬೇಕಿದ್ರೆ ಹೋಗ್ರಪ್ಪ, ನನ್ನ ದೇವ್ರು ಈ ಕಡೆನೇ ಇದ್ದಾನೆ, ನಾನ್ ಮಾತ್ರ ಮುಖ ತಿರುಗಿಸಲ್ಲ ಅಂತ ಇವತ್ತಿಗೂ ಒರಿಜಿನಲ್ ಮಂದಿರದ ಕಡೆ ಮುಖ ತಿರುಗಿಸಿ ಕೂತಿದ್ದಾನೆ. ಹಿಂದೂ ಒಟ್ಟಾಗಿ ನಿಂತ ಅಂತಂದ್ರೆ ಒರಿಜಿನಲ್ ಟೆಂಪಲ್ ಓಪನ್ ಆಗುವ ಕಾಲವು ದೂರ ಇಲ್ಲ. ಹಿಂದೂ ಒಟ್ಟಾಗಿ ನಿಂತ ಅಂತಂದ್ರೆ ಮಥುರಾದಲ್ಲಿ ಕೃಷ್ಣ ವಾಪಸ್ ಬರುವಂತ ಕಾಲಗಳು ದೂರವಿಲ್ಲ. ಸಮಯ ಹತ್ರ ಬಂದಿದೆ ಅಷ್ಟೇ. ನಾವೆಲ್ಲರೂ ಬಲವಾಗಿ ಒಗ್ಗೂಡಬೇಕಾಗಿರುವಂತ ಕಾಲ ಇದು. ನಾವ್ ಎಲ್ಲಿವರೆಗೂ ನಮ್ಮ ನಡುವೆ ಜಾತಿಗಳ ಹೆಸರಲ್ಲಿ ಡಿವೈಡ್ ಆಗಿರ್ತೀವೋ, ಎಲ್ಲಿವರೆಗೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಕಿತ್ತಾಡ್ತಿರ್ತೀವೋ, ಎಲ್ಲಿವರೆಗೂ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಕಿತ್ತಾಡ್ತಿರ್ತೀವೋ, ಎಲ್ಲಿವರೆಗೂ ನಮ್ಮ ನಡುವೆ ಈ ಜಗಳವನ್ನು ಉಳಿಸ್ಕೊಂಡಿರ್ತೀವೋ, ಅಲ್ಲಿವರೆಗೂ ಈ ಭಾರತವನ್ನ ನಾವು ಒಟ್ಟಾಗಿ ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ ಮಿತ್ರರೇ. ಆ ಕಾರಣಕ್ಕೆ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಒಟ್ಟಾಗಬೇಕು ನಾವು.
ಯಾಕೆ ಒಟ್ಟಾಗಬೇಕು ಅಂದ್ರೆ ಆಗಬೇಕಾಗಿರೋ ಕೆಲಸ ಇನ್ನೂ ಬಹಳಷ್ಟಿದೆ. ಎಲ್ಲ ಮುಗಿದೋಗ್ಲಿಲ್ಲ ರೀ. ನಮ್ಮೆಲ್ಲ ದೇವಸ್ಥಾನಗಳು ಇನ್ನೂ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇವೆ. ಸರ್ಕಾರದ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಂತವ್ರು ಎಂತೆಂತವ್ರು ಕೂತಿದ್ದಾರೆ ಅಂತಂದ್ರೆ, ತಿರುಪತಿ ತಿಮ್ಮಪ್ಪನಿಗೆ ಲಡ್ಡು ಮಾಡಿಸ್ರಪ್ಪ ಅಂತಂದ್ರೆ ಕೊಬ್ಬು, ಯಾವುದರ ಈ ಪ್ರಾಣಿಗಳ ಕೊಬ್ಬನ್ನ ಹಾಕಿ ತುಪ್ಪ ಅಂತ ಕರೆದು ಲಡ್ಡು ಮಾಡಿಕೊಡ್ತಾರೆ. ಯಾಕೆ? ಸರ್ಕಾರದ ಅಡಿಯಲ್ಲಿ ಆ ದೇವಸ್ಥಾನ ಇದೆ ಅಂತ. ಅಯ್ಯಪ್ಪ ಸ್ವಾಮಿಗೆ ಚಿನ್ನದ ಕೊಡುಗೆಗಳನ್ನು ಕೊಟ್ಟಿದ್ರೆ ಆ ಚಿನ್ನದ ಮೇಲ್ಪದರವನ್ನ ಕರಗಿಸಿ ಲೂಟಿ ಹೊಡೆಯುವಂತ ಅಯೋಗ್ಯರಿದ್ದಾರೆ. ಯಾಕೆ? ಸರ್ಕಾರ ಇನ್ನು ದೇವಸ್ಥಾನದ ಕೈನಲ್ಲಿದೆ, ದೇವಸ್ಥಾನಗಳಿನ್ನು ಸರ್ಕಾರದ ಕೈಲಿದೆ. ನಾವೀಗ ಉಲ್ಟಾ ಮಾಡಬೇಕಾಗಿದೆ. ಸರ್ಕಾರಗಳನ್ನು ದೇವಸ್ಥಾನದ ಕೈಯಲ್ಲಿ ತಂದು ದೇವರನ್ನ ಆಳ್ವಿಕೆಗೆ ಕೂರಿಸುವಂತ ಹೊತ್ತು ಈಗ ಬಂದಿದೆ. ಈ ಸಂದರ್ಭ ಹೆಂಗಿದೆ ಅಂತಂದ್ರೆ, ನಾವು ಬಲವಾಗಿ ನಿಂತ್ರೆ ಇದೆಲ್ಲವೂ ಸಾಧ್ಯವಾಗತ್ತೆ. ಮಿತ್ರೆ, ಆಗತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ಆಗಲ್ಲ ಅಂತ ಹೇಳುವ ಧೈರ್ಯ ಇವತ್ತಂತೂ ನನಗಿಲ್ಲ. ಯಾಕೆ ಅಂತಂದ್ರೆ, ಒಬ್ಬ ಹುಡುಗ ಇದೇ ರೀತಿ ಯೋಚನೆ ಮಾಡಿದ. ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ಯೋಚನೆ ಮಾಡಿದ. ಅದಕ್ಕೆ ಏನ್ ಮಾಡ್ತೀಯಾ, ಒಂದ್ 8 ಜನ ಹುಡುಗರು ಸೇರಿಸ್ಕೊಂಡು ಕಬಡ್ಡಿ ಆಡ್ಲಿಕ್ಕೆ ಶುರು ಮಾಡಿದ. ಯಾರೋ ತಮಾಷೆ ಮಾಡಿದ್ರು, ಕಬಡ್ಡಿ ಆಡಿದ್ರೆ ಹಿಂದೂ ರಾಷ್ಟ್ರ ಆಗುತ್ತೇನೆಯ? ಅವನಂತ ನೋಡ್ತಾ ಇರಿ, ಒಂದಿನ ಈ ಕಬಡ್ಡಿ ಆಡೋ ಹುಡುಗರ ಹಿಂದೂ ರಾಷ್ಟ್ರ ಕಟ್ತಾರೆ ಅಂತ 100 ವರ್ಷಗಳ ಹಿಂದೆ ಹೇಳಿದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತ ಹೆಸರಾಯಿತು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಅಗಾಧವಾಗಿ ಬೆಳೆದು ನಿಂತಿದೆ ಅಂತಂದ್ರೆ, ಇಡೀ ಜಗತ್ತು ಮಾತನಾಡುತ್ತೆ ಭಾರತ ಹಿಂದೂ ರಾಷ್ಟ್ರವಾಗುವಂತ ದಿನಗಳು ದೂರ ಇಲ್ಲ ಅಂತ. ಒಂದು ಕಬಡ್ಡಿಯ ಕನಸಿನಿಂದ ಹಿಂದೂ ರಾಷ್ಟ್ರದವರೆಗೂ ಬಂತಲ್ಲ. ಮಿತ್ರ, ಕನಸುಗಳು ಯಾವತ್ತೂ ಸಾಯೋದಿಲ್ಲ. ಕನಸು ಕಟ್ಟಬೇಕಾದಂತ ಅಗತ್ಯ ಇದೆ. ಆದ್ರೆ ಸುಮ್ಮನೆ ಕಟ್ಟದೇ ಆಗೋದಿಲ್ಲ. ನಾವು ನಮ್ಮ ನಡುವೆ ಇರುವಂತ ಭೇದಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಕೂತ್ಕೋಬೇಕಾಗಿದೆ. ಇದು ಬರೀ ಸ್ಟೇಜ್ ಮೇಲೆ ಒಟ್ಟಾಗಿ ಕೂತ್ಕೊಳ್ಳೋದಲ್ಲ, ಬರೀ ನಾವೆಲ್ಲೋ ಕೂತ್ಕೊಂಡು ಮಾತಾಡುವಾಗ ಒಟ್ಟಾಗಿ ಕೂತ್ಕೊಳ್ಳೋದಲ್ಲ, ಹೃದಯದಲ್ಲಿ ಒಟ್ಟಾಗಬೇಕಾದಂತ ಅಗತ್ಯ ಇದೆ. ನಮ್ಮ ನಡುವೆ ಇರುವ ಎಲ್ಲ ಭೇದಗಳನ್ನ ಕಿತ್ತೊಗೆದು ನಾವೆಲ್ಲರೂ ಹಿಂದೂ ಎನ್ನುವ ಭಾವದಿಂದ ಒಗ್ಗೂಡಬೇಕಾದಂತ ಅಗತ್ಯ ಇದೆ. ನಾವು ಒಗ್ಗೂಡದೆ ಹೋದ್ರೆ ಏನಾಗುತ್ತೆ ಅಂತ ಒಂದೇ ಒಂದು ಉದಾಹರಣೆ ಕೊಡಬೇಕು. ಕಳೆದ 1 ತಿಂಗಳಲ್ಲಿ ಈ ನಾಡಿನಲ್ಲಿ ಏನೇನಾಗಿದೆ ಅಂತಂದ್ರೆ, ಒಂದೇ 1 ತಿಂಗಳಲ್ಲಿ ನೀವು ವಾಪಸ್ ಗೂಗಲ್ ಸರ್ಚ್ ಮಾಡಿ, ತುಂಬಾ ಜನ ಪತ್ರಕರ್ತರು ಇದ್ದಾರೆ, ಒಂದು ಸಣ್ಣ ರಿಸರ್ಚ್ ಮಾಡಿ. ಕಿಂಗ್ಸ್ ಜಾರ್ಜ್ ಮೆಡಿಕಲ್ ಕಾಲೇಜ್, ಲಕ್ನೋ, ಉತ್ತರ ಪ್ರದೇಶದಲ್ಲಿ ಒಬ್ಬ ಡಾಕ್ಟರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾಳೆ. ಏನ್ ಕೊಡ್ತಾಳೆ ಗೊತ್ತಾ? ನನ್ನ ಜೂನಿಯರ್ ಡಾಕ್ಟರು, ಒಬ್ಬ ಮುಸ್ಲಿಂ ಹುಡುಗ, ಅವನು ನನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳಿ ನನ್ನ ಜೊತೆ ದೈಹಿಕ ಸಂಬಂಧವನ್ನು ಬೆಳೆಸಿಕೊಂಡ. ಆಮೇಲೆ ನಾನು ನಿನ್ನನ್ನು ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ, ನೀನ್ ಕನ್ವರ್ಟ್ ಆದ್ರೆ ಮಾತ್ರ ಆಗ್ತೀನಿ ಅಂತ ಕನ್ವರ್ಟ್ ಆಗ್ಲಿಕ್ಕೆ ಪ್ರೇರೇಪಣೆ ಕೊಟ್ಟ. ಅದಾದ್ಮೇಲೆ ಈಗ ಹೇಳ್ತಿದ್ದಾನೆ ಅವನು ಮದುವೆ ಆಗ್ಬಿಟ್ಟಿದೆ, ಅವನಿಗೆ ಅದಾಗ್ಲೇ ಅಂತ ಮದುವೆ ಆಗಿದೆ ಅಂತ ಹೇಳಿ ಅವಳು ಕಂಪ್ಲೇಂಟ್ ಕೊಟ್ಟ ಮೇಲೆ ಕಾಲೇಜ್ನವ್ರು ವಿಚಾರಣೆ ನಡೆಸಿದ ಮೇಲೆ ಗೊತ್ತಾಯ್ತು ಇವನು ಒಬ್ಬಳ ಜೊತೆ ಎಲ್ಲ ಹಿಂಗ್ ಮಾಡಿರೋದು. ಆ ಕಾಲೇಜಿನ 20 ಜನ ಹಿಂದೂ ಹೆಣ್ಣು ಮಕ್ಕಳನ್ನ ಹುಡುಕಿ ಟಾರ್ಗೆಟ್ ಮಾಡಿದ್ದಾನೆ ಅಂತ. ಈ 1 ತಿಂಗಳ ಘಟನೆ ನಟ್ಟೆ ತೆಗಿತಿದ್ದೀನಿ ನಾನು. ಮಿರ್ಜಾಪುರ್ ಜಿಮ್ ಟ್ರೈನರ್ ಆಗಿದ್ದ ಒಬ್ಬ ಹುಡುಗ ಬರ್ತಾ ಇದ್ದ ಹಿಂದೂ ಹೆಣ್ಣು ಮಕ್ಕಳನ್ನ ಹುಡುಕಿ ಅವ್ರ ಜೊತೆ ತಾನು ಅಶ್ಲೀಲ ಭಂಗಿಯಲ್ಲಿ ಫೋಟೋಗಳನ್ನ ವಿಡಿಯೋಗಳನ್ನ ಮಾಡಿಕೊಂಡು ಅವರನ್ನ ಬ್ಲಾಕ್ ಮೇಲ್ ಮಾಡಿ ತನಗೆ ಬೇಕಾದಂತೆ ಬಳಸ್ಕೊಳ್ತಾ ಇದ್ದ ಹಿಂದೂ ಹೆಣ್ಣು ಮಕ್ಕಳನ್ನ. ವಿಶೇಷವಾಗಿ ನಿನ್ನೆಯಿಂದ ಸುದ್ದಿ ವ್ಯಾಪಕವಾಗಿದೆ. ಉತ್ತರ ಪ್ರದೇಶದ ಬಸ್ತಿ ಅನ್ನುವಂತ ಜಾಗದಲ್ಲಿ ಹಿಂದೂ ಹೆಸರು ಹೇಳ್ಕೊಂಡಂತ ಒಬ್ಬ ಮುಸ್ಲಿಂ ತರುಣ ಹಿಂದೂ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೀನಿ ಅಂತ ಅವರಿಗೆ ಲೋಭ ಒಡ್ಡಿ ಅವ್ರ ಜೊತೆ ಅತ್ಯಂತ ಕೆಟ್ಟ ಚಿತ್ರಗಳನ್ನ ತೆಗೆಸಿಕೊಂಡು ವಿಡಿಯೋ ಮಾಡಿಕೊಂಡು ಆ ವಿಡಿಯೋಗಳಿಂದ ಬ್ಲಾಕ್ ಮೇಲ್ ಮಾಡಿ ಯಾರ್ಯಾರು ಮತಾಂತರವಾಗ್ಲಿಕ್ಕೆ ಒಪ್ಪೋದಿಲ್ವೋ ಅವರನ್ನು ಹೆದರಿಸಿ ಬೇರೆ ಬೇರೆ ರಾಜ್ಯದ ವೇಶ್ಯಾವಾಟಿಕೆಗಳ ರ್ಯಾಕೆಟ್ಗೆ ಮಾರಬಿಟ್ಟಿದ್ದಾನೆ. 300 ಜನ. ನಿನ್ನೆ ಬರ್ತಿರೋ ಸುದ್ದಿ ಎಲ್ಲ ಪತ್ರಿಕೆಗಳು ಎಲ್ಲ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ. ಕಳೆದ 1 ತಿಂಗಳಲ್ಲಿ ಎಲ್ಲಿ ಎಡವಿದ್ವಿ ನಾವು? ಯಾಕೆ ನಮ್ಮ ಹೆಣ್ಮಕ್ಳು ಹಿಂಗಾಗೋದ್ರು? ಯಾವ ಹೆಣ್ಮಗುವನ್ನು ತಾಯಿ ಅಂತ ಕರೆಯುವಾಗ ನನಗಂತೂ ಗೌರವ ಬರುತ್ತೆ. ಯಾರಾದ್ರೂ ಹೆಣ್ಮಕ್ಳು ಬಂದು ನಮಸ್ಕಾರ ಮಾಡುವಾಗ ನಮಸ್ತೆ ಅಮ್ಮ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಎಲ್ಲಿ ಎಡವಿದ್ವಿ ನಾವು? ಎಲ್ಲಿ ಎಡವಿದ್ವಿ ಗೊತ್ತೇನು? ಹೆಣ್ಮಕ್ಳು ತಪ್ಪಿಲ್ಲ ರೀ, ನಮ್ ಗಂಡ್ಮಕ್ಳದು ತಪ್ಪಲ್ಲ. ಮನೆಯಲ್ಲಿ ನಾವು ಊಟಕ್ಕೆ ಜೊತೆ ಕೂತ್ಕೊಳ್ಳೋದೇ ಇಲ್ವಲ್ರಿ. ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವರು. ಅವ್ರು ಏನ್ ಮಾಡ್ತಿರ್ತಾರೋ ಯಾರಿಗ್ ಗೊತ್ತು? ಮೊಬೈಲ್ ಕೈಯಲ್ಲಿದೆ, ಯಾರ ಜೊತೆ ಚಾಟ್ ಮಾಡ್ತಿರ್ತಾರೋ ಯಾರಿಗ್ ಗೊತ್ತು? ಪರಿಣಾಮ ಏನ್ ಗೊತ್ತೇನು? ಅವ್ರ ಜೊತೆ ಈ ವಿಚಾರಗಳನ್ನ ಚರ್ಚೆ ಮಾಡಲ್ಲ. ಚರ್ಚೆ ಮಾಡ್ಬೇಕಾದ್ರೆ ಏನನ್ ಗೊತ್ತಿ ಗೊತ್ತಾ? ಮಕ್ಕಳಿನ್ನು ಚಿಕ್ಕವರು, ಇಂಥದ್ದೆಲ್ಲ ವಿಚಾರ ಚರ್ಚೆ ಮಾಡಬಾರ್ದು ಅಂತ ಕಾಲ ಹೋಯ್ತ್ರಿ. ನಮ್ಮ ಮನೆಗಳಲ್ಲಿ ಲವ್ ಜಿಹಾದ್ನ ಚರ್ಚೆ ಆಗ್ಬೇಕು.
ನಮ್ಮ ಮನೆಗಳಲ್ಲಿ ಮತಾಂತರದ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಗೋಹತ್ಯೆ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದಿರುವಂತಹ ಲಕ್ಷಾಂತರ ಜನರ ಕುರಿತು ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ವೀರ ಮರಾಠ ಶಿವಾಜಿಯ ಕುರಿತಂತೆ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಶಿವಾಜಿಯ ಜೊತೆ ಹೋರಾಟ ಮಾಡಿದಂತ ಬಾಜಿ ಪ್ರಭು ದೇಶಪಾಂಡೆಯ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಇಮ್ಮಡಿ ಪುಲಕೇಶಿಯ ಚರ್ಚೆ ಆಗಬೇಕು. ನಮ್ಮ ಮನೆಗಳಲ್ಲಿ ಯಾವತ್ತೂ ಈ ಚರ್ಚೆ ವ್ಯಾಪಕವಾಗಿ ನಡೆಯುತ್ತಲ್ವಾ, ಯಾವಾಗ ಹಿಂದೂ ಅಂದಾಗ ನನ್ನ ರಕ್ತ ಬೆಚ್ಚಗಾಗುತ್ತಲ್ಲ, ಅದೇ ರೀತಿ ನಮ್ಮ ಮನೆ ಮಕ್ಕಳ ರಕ್ತ ಕೂಡ ಬೆಚ್ಚಗಾಗಬೇಕು. ಹಂಗ್ ಮಾಡ್ಲಿಕ್ಕೆ ಸಿದ್ಧರಿದ್ದೀರೇನು? ಅದಕ್ಕೆ ಸಂಘ ಈ ವರ್ಷ ತೆಗೆದುಕೊಂಡಿರುವ ಮೊದಲ ಯೋಜನೆಯೇ ಕುಟುಂಬ ಪ್ರಬೋಧನ. ನಮ್ಮ ಮನೆಗಳನ್ನು ಉಳಿಸೋಣ, ಮೊದಲು ಸಮಾಜ ಆಮೇಲ್ರಿ, ಮೊದಲು ನಮ್ಮ ಮನೆಯನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳಕ್ಕೆ ಕುಟುಂಬ ಪ್ರಬೋಧನ ಮಾಡೋಣ. ಯಾರು ಕುಟುಂಬವನ್ನ ಕಟ್ಟಿದ್ರೋ, ಪರಿವಾರವನ್ನ ಕಟ್ಟಿದ್ರೋ, ಕುಟುಂಬದಿಂದ ಆಚೆ ಬನ್ನಿ, ಸಮಾಜವನ್ನ ಕಟ್ಟೋಣ, ಸಾಮರಸ್ಯದಿಂದ ಎಲ್ಲರೂ ಒಂದ್ ಕಡೆ ಸೇರೋಣ. ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಾವೇನ್ ಜಾತಿಯ ಗ್ರೂಪ್ ಮಾಡ್ಕೊಂಡು ಕೂತಿಲ್ಲ, ಹಿಂದೂ ಅನ್ನುವಂತ ಒಂದು ಗ್ರೂಪಿನಡಿ ಕೂತಿರೋದ್ರಿಂದ ಏನ್ ಆನಂದ, ಏನ್ ಅದ್ಭುತ ಅಂತ ಅನ್ನಿಸ್ತಿದೆ. ಇದನ್ನ ಇಡೀ ಸಮಾಜಕ್ಕೆ ಹಬ್ಬಿಸಬೇಕಾಗಿದೆ, ಸಾಮರಸ್ಯವನ್ನು ತರಬೇಕಾಗಿದೆ. ಮೂರನೇದು ಸಂಘ ಹೇಳುತ್ತೆ, ಇನ್ಮುಂದೆ ನಾವು ಪರಿಸರವನ್ನ ರಕ್ಷಿಸಿಕೊಳ್ಳೋಣ, ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ. ನಾಲ್ಕನೇ ಸಂಘ ಹೇಳುತ್ತೆ, ಸ್ವದೇಶಿ ವಸ್ತುಗಳನ್ನ ಬಳಸ್ತೀವಿ ಅಂತ ಸಂಕಲ್ಪ ಮಾಡಿ ಯಾವ ಅಮೆರಿಕ ಕೂಡ ನಮ್ಮ ತಲೆ ಮೇಲೆ ಕೂತ್ಕೊಳ್ಳಿಕ್ಕಾಗಲ್ಲ. ಐದನೇ ಸಂಘ ಹೇಳುತ್ತೆ, ನಾಗರಿಕ ಕರ್ತವ್ಯಗಳನ್ನ ಚೆನ್ನಾಗಿ ನಿಭಾಯಿಸ್ತೀವಿ ಅಂತ ಆಗ್ಬಿಟ್ರೆ ಈ ನಾಡನ್ನ ಕಾಪಾಡಿಕೊಳ್ಳೋದಕ್ಕೆ ಇನ್ಯಾರೂ ಬರಬೇಕಾಗಿಲ್ಲ ಅಂತ. ಮಿತ್ರೇ, ಸಂಘ ಈಗ ಹಾಕಿಕೊಟ್ಟಿರುವಂತ ಈ ಯೋಜನೆಯ ಪ್ರಕಾರ ನಮ್ಮ ಮನೆಗಳನ್ನ ಹಿಂದೂ ಬಾಂಧವರು ರಕ್ಷಿಸಿಕೊಳ್ತೀವಿ ಅಂತಾದ್ರೆ ನಮ್ಮನ್ನು ತಡೆಯುವ ಶಕ್ತಿ ಯಾರದ್ದು ಇಲ್ಲ ಮಿತ್ರರೇ. ಅಂಥದ್ದೊಂದು ಶಕ್ತಿಯ ಪ್ರವಹನೆ ಆಗಬೇಕಾಗಿರುವಂತ ಹೊತ್ತು ಬಂದಿದೆ. ಎಂತ ಸಂದರ್ಭ ಇದು ಅಂತಂದ್ರೆ, ನಾನು ತಮಾಷೆ ಮಾಡ್ತಿರ್ತೀನಿ, ಸತ್ಯ ಕೂಡ. ಕಳೆದ 3-4 ವರ್ಷಗಳ ಹಿಂದೆ ಕಚ್ಚಿನ ಮರುಭೂಮಿಯಲ್ಲಿ ಒಂದು ಶಿವಲಿಂಗ ಸಿಕ್ತು. ಏನ್ ಸುಂದರವಾದ ಶಿವಲಿಂಗ ಗೊತ್ತಾ, ಪಿಂಕ್ ಕಲರ್ ಕಲ್ಲು. ಆ ತರದ ಕಲ್ಲನ್ನು ನಾನು ನೋಡ್ಲೇ ಇಲ್ಲ. ವಿಶೇಷವಾಗಿರುವಂತ ಕಲ್ಲಿನ ಶಿವಲಿಂಗ. ಯಾವುದೋ ಆಕ್ರಮಣದ ಕಾಲದಲ್ಲಿ ಅದು ಮುಚ್ಚಿಟ್ಬಿಟ್ಟಿದ್ರಂತೆ, ಈಗ ಮೇಲ್ ಬಂದಿದೆ. ಕೃಷ್ಣಾ ನದಿಯಲ್ಲಿ ಒಂದು ರಾಮನ ವಿಗ್ರಹ ಸಿಕ್ತು ಕೆಲವು ವರ್ಷಗಳ ಹಿಂದೆ. ಯಾರೋ ಹೇಳಿದ್ರು ಅಯೋಧ್ಯೆಯ ರಾಮನಲ್ಲ ಮೂಲ ವಿಗ್ರಹ ಇದೆ, ಆಕ್ರಮಣದ ಕಾಲಕ್ಕೆ ಯಾರೋ ತಂದು ಮುಚ್ಚಿಟ್ಟಿದ್ರು, ಈಗ ದೇವರ ಆಚೆ ಬಂದಿದ್ದಾನೆ ಅಂತ. ದೇವರಿಗೂ ವಿಶ್ವಾಸ ಬಂದಿದೆ, ಈಗ ಆಚೆ ಬಂದ್ರೆ ಇವರೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಭಗವಂತನೂ ನಮ್ಮ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರುವಾಗ ನಾವು ಮಾತ್ರ ಕೈ ಕಟ್ಕೊಂಡು ಕುಳಿತರೆ ಹೆಂಗ್ರಿ? ನಾಡು ಕಟ್ಟಲಿಕ್ಕೆ ಮುಂದೆ ಬರಬೇಕಾಗಿದೆ. ಇನ್ನು ಸಹಿಸಿಕೊಳ್ಳಲಾರೆವು ಅಂತ ಹೇಳಬೇಕಾಗಿರುವಂತ ಸಂದರ್ಭ ಬಂದಿದೆ. ಸ್ವಾಮಿ ವಿವೇಕಾನಂದರು ತಮ್ಮ ಶಿಷ್ಯನೊಬ್ಬನಿಗೆ ಕೇಳ್ತಾರೆ, ಏಯ್ ಚೈತನ್ಯ ಅಂದ್ರೆ ಏನೋ? ಅವನು ಹೇಳ್ತಾನೆ, ಬುದ್ಧಿಪೂರ್ವಕವಾಗಿ ಮಾಡುವ ಕೆಲಸವೆಲ್ಲ ಚೈತನ್ಯ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಲ್ಲ, ಯಾರೋ ತುಳಿಲಿಕ್ಕೆ ಅಂತ ನಿಂತಾಗ ಪ್ರತಿಭಟನೆಯಿಂದ ಎದ್ದು ನಿಲ್ಲೋದಿದೆಯಲ್ಲ, ಅದು ನಿಜವಾದ ಚೈತನ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಎಲ್ಲಿದೆ ಆ ಉತ್ಸಾಹ, ಆ ಅದಮ್ಯವಾಗಿರುವಂತ ಶಕ್ತಿ, ಆ ಅಪಾರವಾಗಿರುವಂತ ಬುದ್ಧಿಮತ್ತೆ? ನಮ್ಮ ಒಳಗೆ ಅಡಗಿರುವ ಅವೆಲ್ಲವನ್ನು ಹೊರಗೆ ತೆಗೆದು ಮತ್ತೊಮ್ಮೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡೋದಕ್ಕೆ ಸಿದ್ಧರಾಗೋಣ. ಹಿಂದೂ ಅಲ್ಲದೆ ಹೋದ್ರೆ ಈ ಬೆಳಕನ್ನು ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಜಗತ್ತು ಕಾಯ್ತಾ ಇದೆ, ಏನಾದ್ರೂ ಕೊಡಿ ಅಂತ. ಹಿಂದೂ ಸಂಗಮ ಅಂಥದ್ದೊಂದು ಏನೋ ಜಗತ್ತಿಗೆ ಕೊಡಬೇಕಾಗಿದೆ. ನೆರೆದಿರುವಂತ ತಾಯಂದಿರನ್ನ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿದೆ, ಎಷ್ಟು ಜನ ಅಂತ ಇಂಜಿನಿಯರ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡ್ತೀರಾ? ನಾನು ಒಬ್ಬ ಇಂಜಿನಿಯರೇ, ಅದು ಇದ್ದುಕೊಂಡೇ ಹೇಳ್ತೀನಿ. ಇಂಜಿನಿಯರ್ಗಳಿಗೆ ಕೊರತೆ ಇಲ್ಲ, ಡಾಕ್ಟರ್ಗಳಿಗೆ ಕೊರತೆ ಇಲ್ಲ. ನಿಮ್ಮ ಮನೆಯಿಂದ, ಬಿಜಾಪುರದ ಮನೆಯಿಂದ, ವಿಜಯಪುರದ ಮನೆಯಿಂದ ನೀವೇನಾದ್ರೂ ಕೊಡಬೇಕು ಅಂತಿದ್ರೆ ಏನ್ ಕೊಡಬೇಕು ಗೊತ್ತಾ? ಹೃದಯದಲ್ಲಿ ಭಾರತವನ್ನು ತುಂಬಿಕೊಂಡಿರುವ, ಮಸ್ತಿಷ್ಕದಲ್ಲಿ ಜಗತ್ತಿಗೆ ಉತ್ತರ ಕೊಡಬಲ್ಲಂತ ಸಾಮರ್ಥ್ಯವನ್ನು ತುಂಬಿಕೊಂಡಿರುವ ಸಂತಾನವನ್ನ ಮನೆಯಿಂದ ಕೊಡಿ. ಭಾರತ ಕಾಯ್ತಾ ಇದೆ ಅಂತ ಸಂತಾನಕ್ಕೋಸ್ಕರ. ಅಂತ ಸಂತಾನ ಈ ರಾಷ್ಟ್ರದ ಪ್ರಗತಿಯ ಸಾಕ್ಷಿಯಾಗಬಲ್ಲದು ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸೋಕ್ಕಿಂತ ಮುಂಚೆ ಎರಡೂ ಕೈಗಳನ್ನ ಗಾಳಿಗೆ ಬಿಸಿ ನನ್ನ ಜೊತೆ ಭಾರತ್ ಮಾತೆ ಜೈಕಾರ ಕೊಡಿ. ಉಚ್ಚ ಕಂಠದಲ್ಲಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.